ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೈಟ್ ಊಟ ಮಾಡ್ಕೊಂಡು ಜಾತ್ರೆ ನೋಡ್ಲಿಕ್ಕೆ ಅಂತ ಹೋಗ್ತಿದೀವಿ. ಇದು ನಮ್ಮೂರಿಂದ 3 ಕಿಲೋಮೀಟರ್ಸ್ ಆಗುತ್ತೆ ಈ ದೇವಸ್ಥಾನ, ಮಹದೇಶ್ವರ ದೇವಸ್ಥಾನ. ಸುತ್ತಮುತ್ತ ಒಂದು 10 ಹಳ್ಳಿಗೆ ಇದೊಂದೇ ದೇವಸ್ಥಾನ ಇರೋದು. 2 ಊರು ಸೇರಿ ಕೊಂಡ ಮಾಡ್ತಾ ಇರೋದು. ಬನ್ನಿ ಫ್ರೆಂಡ್ಸ್, ನಮ್ಮೂರ್ ಜಾತ್ರೆ ತೋರಿಸ್ತೀನಿ ಇವಾಗ ನಿಮ್ಗೆ. ಬರೋಷ್ಟರಲ್ಲಿ ನನ್ನ ತಂಗಿಂದ್ರು ಮತ್ತೆ ನಮ್ಮ ಬಾವರು ವೆಯ್ಟ್ ಮಾಡ್ತಾ ನಿಂತಿದ್ರು ನಮಗೋಸ್ಕರ. ಒಟ್ಟಿಗೆ ದೇವ್ರ ದರ್ಶನಕ್ಕೆ ಹೋದ್ವಿ. ಎಲ್ಲರೂ ಬಂದಾದ್ಮೇಲೆ ದೇವ್ರ ದರ್ಶನ ನೋಡ್ಕೊಂಡು ಆನಂತರ ಜಾತ್ರೆ ನೋಡೋಣ ಅಂತ ಹೇಳ್ಬಿಟ್ಟು ನಮ್ ದಿಶು ತರ ಜಸ್ಸು ಯಾರ ಹತ್ರನು ಜಾಸ್ತಿ ಹೋಗಲ್ಲ. ಆಸೆ ಬಿಟ್ರೆ ಅವ್ರಪ್ಪನ ಹತ್ರ ಹೋಗಿರೋದೇ ಹೆಚ್ಚು. ಸ್ವಲ್ಪ ಹೊತ್ತಿದ್ಲು ಮತ್ತೆ ಆಶಾನ ಹತ್ರನೇ ಹೋಗ್ಬಿಟ್ಲು. ಅದಕ್ಕೆ ತುಂಬಾ ಹೊತ್ತು ಆಶೆ ಇರ್ಲಿಲ್ಲ ಜಾತ್ರೆಲಿ. ಹೊತ್ಕೊಂಡು ಸಾಕಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಮನೆಗೆ ಹೋಗ್ಬಿಟ್ಲು. ನಿದ್ದೆ ಬರ್ತಿದೆ ಅವಳಿಗೂ ಅಂದ್ಬಿಟ್ಟು. ಎಲ್ಲೇ ಹೋದ್ರು ನಾವು ಫ್ರೀ ಆಗಿರ್ತೀವಿ, ಬಟ್ ಆಶಾ ಅಷ್ಟು ಫ್ರೀ ಆಗಿರೋದಿಕ್ಕಾಗಲ್ಲ. ಜಸ್ಸು ಕೆಳಗಡೆನೂ ಇಳ್ಗಲ್ಲ, ಎಲ್ಲೂ ಹೋಗಲ್ಲ. ಹೊತ್ಕೊಂಡಂಗೆನೆ ಇರಬೇಕು, ಅಷ್ಟು ಆಟ ಮಾಡ್ತಾಳೆ. ನಾವು ಬಂದಾಗ ಜನಗಳು ಜಾಸ್ತಿ ಯಾರು ಇರ್ಲಿಲ್ಲ. ಹೋಗ್ತಾ ಹೋಗ್ತಾ ಜಾಸ್ತಿ ಆದ್ರು. ಮತ್ತೆ ಬೆಳಗಿನ ಜಾವ ಎದ್ದು ಬರೋದಿಕ್ಕಾಗಲ್ಲ ಅಂತೇಳಿ ನೈಟೇ ಬಂದ್ಬಿಡ್ತಾರೆ ದೇವಸ್ಥಾನಕ್ಕೆ. ಎಲ್ಲ ಇಲ್ಲಿ ಬಂದು ಡ್ಯಾನ್ಸ್ ಮಾಡೋರು ಡ್ಯಾನ್ಸ್ ಮಾಡ್ತಿರ್ತಾರೆ, ಡ್ಯಾನ್ಸ್ ನೋಡೋರು ನೋಡ್ತಿರ್ತಾರೆ. ಎಲ್ಲಿ ನೋಡಿದ್ರು ಹೊಸ ಜೋಡಿಗಳೇ ಕಣ್ಣಿಗೆ ಬೀಳ್ತಾ ಇದ್ರು. ಅದಕ್ಕೆ ನಮ್ ರಾಜು ಅಣ್ಣನ ನಾವು ರೇಗಿಸ್ತಾ ಇದ್ವಿ, ನೋಡು ಯಾವ್ದಾದ್ರು ಹುಡ್ಗಿನ ಜಾತ್ರೆಗೆ ಬಂದಿದ್ದೀವಲ್ಲ, ನೀನೇ ನೋಡ್ಕೊಬಿಡು, ನೆಕ್ಸ್ಟ್ ಇಯರ್ ಜಾತ್ರೆಗೆ ಮದುವೆ ಮಾಡ್ಕೊಂಡು ಕರ್ಕೊಂಡು ಬರುವಂತೆ ಅಂತ ರೇಗಿಸ್ತಾ ಇದ್ವಿ. ತುಂಬಾ ಎಂಜಾಯ್ ಮಾಡ್ತಾರೆ ಜಾತ್ರೆಯಲ್ಲಿ. ನೋಡಿ ಎಷ್ಟು ಜನ ಸೇರಿದ್ದಾರೆ ಅಂತ ಹೇಳ್ಬಿಟ್ಟು. ಬಟ್ ಬೆಳಗಿನ ಜಾವ ಒಂದು 4 ಗಂಟೆ ಅಷ್ಟೊತ್ತರಲ್ಲಿ ಜೋರಾಗಿ ಮಳೆ ಬರೋ ಹಂಗೆ ಏನಿಲ್ಲ. ಬಟ್ ಅದು ಎಲ್ಲಿಂದ ಬಂತು ಮಾಹಿದ ಮಳೆ ಗೊತ್ತಿಲ್ಲ. ಜಾತ್ರೆ ಪೂರ್ತಿ ಎಷ್ಟು ಜನ ಸೇರಿದ್ರು ಮಳೆ ಬಂದ್ಬಿಟ್ಟಿತ್ತು. ಬಟ್ ಮಳೆ ಬಂದ್ರು ನಿಂತ್ಕೊಳ್ಳೋಕ್ಕೂ ಜಾಗನೇ ಇಲ್ಲ. ಅದು ಹೆಂಗಿದ್ರು ಗೊತ್ತಿಲ್ಲ. ನನ್ನ ತಮ್ಮನು ನನ್ನ ಮಗನ ನೋಡಿ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ. ನೈಟ್ 11 ಗಂಟೆ ಆಗಿತ್ತು ಅಗ್ನಿಸ್ಪರ್ಶ ಮಾಡುವಾಗ. ನನ್ನ ತಂಗಿ ಟೈಮ್ ಆಗುತ್ತೆ ಅಂತ ಹೇಳಿ ಜೆಸ್ಸಿ ಮಲಗಿದ್ಲು. ನನ್ನ ತಂಗಿ ಮತ್ತೆ ನಮ್ಮ ಭಾವ ಅವರು ಮನೆಗೆ ಹೋಗ್ಬಿಟ್ರು. ನಾನು ಮತ್ತೆ ನನ್ನ ಇನ್ನೊಬ್ಬ ತಂಗಿ, ನಮ್ಮ ಭಾವ, ನಾವೆಲ್ಲ ಇದ್ವಿ. 12 ಗಂಟೆ 12:15 ತನಕನೂ ದೇವಸ್ಥಾನದಲ್ಲೇ ಇದ್ವಿ. ದಿಶಾಂತ್ ಮಲಗ್ಬಿಟ್ಟಿದ್ದ. ಹೋಗೋಣ ಅಂತ ನೋಡಿದ್ವಿ, ದೇವ್ರು ಬರ್ತಿದ್ಯಲ್ಲ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರು ಹೇಳಿದ್ರು. ನಾನು ಅವನ್ನ ಅಷ್ಟೊತ್ತು ತನಕ ನೋಡ್ಕೊಂಡಿರ್ತೀನಿ, ನೀವು ಅದೇನೋ ನೋಡ್ಕೊಂಡು ಬನ್ನಿ, ಹೋಗಿ ಜಾತ್ರೆ ಸುತ್ತಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ನಾನು ನನ್ನ ತಂಗಿ ಇಬ್ರು ಜಾತ್ರೆನೆಲ್ಲ ಒಂದು ರೌಂಡ್ ಹಾಕೊಂಡು ಬಂದ್ವಿ. ಇದಕ್ಕಿಂತ ಭೀಮ್ ಅಮಾವಾಸ್ಯೆ ದಿನ ಇಲ್ಲಿ ಗ್ರ್ಯಾಂಡಾಗಿ ಮಾಡ್ತಾರೆ. ತುಂಬ ಚೆನ್ನಾಗಾಗುತ್ತೆ. ಒಂದು 10ರಿಂದ 15 ಹಳ್ಳಿ ಗಂಟೆ ಸೇರುತ್ತೆ. ಇಲ್ಲಿ ಸುತ್ತಮುತ್ತ ಊರು ಜನ ಎಲ್ಲ ಸೇರ್ತಾರೆ ಈ ಜಾತ್ರೆಗೆ. ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಭೀಮ್ ಅಮಾವಾಸ್ಯೆನ. ಇದು ಒಂದೇ ದೇವಸ್ಥಾನ ಇರೋದು ಇಲ್ಲಿ, ಮಹದೇಶ್ವರ ದೇವಸ್ಥಾನ. ಅದಕ್ಕೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ.
ಬೆಳಗಿನ ಟೈಮ್ ಮಳೆ ಆದ ಕಾರಣ ನಮ್ಗೆ ಯಾರೂ ಬರಲಿಲ್ಲ. ನಮ್ಮ ಹಸ್ಬೆಂಡ್ ಬಂದಿದ್ರು, ಒಂದು ವಿಡಿಯೋ ಮಾಡ್ಕೊಂಡು ಬಂದಿರೋ ಆ ಕ್ಲಿಪ್ ಮಾತ್ರ ಹಾಕಿದ್ದೀನಿ.